ಏನ್ ರಾಧಾ? ನಮ್ಮ ಅಣ್ಣನ ಬಗ್ಗೆ ಏನಾದ್ರೂ ವಿಚಾರಿಸಿದ್ರ? ನಿಮ್ಮ ಅಣ್ಣ ಏನ್ ದೊಡ್ಡ ರಾಜಕೀಯ ವ್ಯಕ್ತಿನ ಇಲ್ಲ ದೊಡ್ಡ ಕಾರ್ಖಾನೆ ಯಜಮಾನನ? ವಿಚಾರಿಸಿದ ತಕ್ಷಣ ಸಿಕ್ಬಿಡೋಕೆ ನಾನು ಹೊಟ್ಟೆ ಪಾಡ್ಗೋಸ್ಕರ ಕೆಲಸ ಹುಡ್ಕೋದ್ ಮುಖ್ಯನಾ ಇಲ್ಲ ನಿಮ್ಮ ಅಣ್ಣನ ಹುಡ್ಕೋದ್ ಮುಖ್ಯನಾ? ನೋಡ್ರಾದ, ಬೇಕಾದ್ರೆ ಪೇಪರ್ ಹಾಕ್ಸು, ಅವ್ರಿಗೆ ಗೊತ್ತಾದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಎಕ್ಸ್ಕ್ಯೂಸ್ ಮೀ, ನೀವು? ಐ ಆಮ್ ರವಿ. ಐ ಆಮ್ ಅರುಣ್. ನೈಸ್ ಮೀಟಿಂಗ್. ನೈಸ್ ಟು ಮೀಟ್ ಯು. ನೀವು ತಾನೇ ನಿನ್ನೆ ಡ್ರೈವರ್ ಕೆಲಸಕ್ಕೆ ಬಂದಿದ್ದು? ಹೌದು, ಆ ಕೆಲಸ ನಾನು ಬಿಟ್ಬಿಟ್ಟೆ. ಈಗ ನೀವು ಹೋದ್ರೆ ಆ ಕೆಲಸ ನಿಮ್ಗೆ ಸಿಗ್ಬೋದು, ಯಾಕೆಂದ್ರೆ ಇಲ್ಲಿ ಕೆಲಸ ಇಲ್ಲ. ಒಂದೇ ದಿವಸದಲ್ಲಿ ಸಿಕ್ಕಿದ ಕೆಲಸ ಬಿಟ್ಬಿಟ್ರ? ಮಿಸ್ಟರ್ ಅರುಣ್, ನನ್ನ ಮನಸ್ಸಿಗೆ ಹಿಡಿತಿರೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ. ಹಾಗಾದ್ರೆ ನಾನು ಹೋಗೋದು ವೇಸ್ಟೇ. ಹೇಗೆ? ನಾನು ಸ್ವಲ್ಪ ನಿಮ್ ಹಾಗೆ. ಮಿಸ್ಟರ್ ಅರುಣ್, ನೀವು ಗ್ರಾಜುಯೇಟಾ? ಹೌದು ಅಂತ ಹೇಳಿದ್ರೆ ಲಾಭ ಇಲ್ಲ, ಇಲ್ಲ ಅಂತ ಸುಳ್ಳು ಹೇಳಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಏನ್ ಮಾಡಕ್ಕಾಗತ್ತೆ ಹೇಳಿ? ನಮ್ ದೇಶದಲ್ಲಿ ಒಬ್ಬ ಸತ್ರೆ 10 ಜನ ಹುಡ್ತಾರೆ, 100 ಜನ ರಿಟೈರ್ ಆದ್ರೆ 1000 ಜನ ಕೆಲ್ಸಕ್ಕೆ ಅಪ್ಲೈ ಮಾಡ್ತಾರೆ. 1000 ಜನ ಕೆಲಸ ಸಿಕ್ಕಿದ್ರೆ 10,000 ಜನ ಕೆಲಸ ಇಲ್ಲದೆ ಬೀದಿ ಬೀದಿ ಅಲಿತಾ ಇರ್ತಾರೆ. ಇದು ನಮ್ ದೇಶದ ಪರಿಸ್ಥಿತಿ. ಈ ನಮ್ ಸರ್ಕಾರ ಹೆರಿಗೆ ಆಸ್ಪತ್ರೆಗಳನ್ನ ಕಟ್ಟೋದ್ರ ಬದಲು ಇನ್ನೊಂದಷ್ಟು ಕಾರ್ಖಾನೆಗಳಾದ್ರೂ ಕಟ್ಟಿದಿದ್ರೆ ನಮ್ಮಂತವ್ರಿಗೆ ಎಷ್ಟೋ ಒಳ್ಳೇದಾಗ್ತಿದೆ. ನಮ್ಮ ದೇಶದ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟ ಅಧಿಕಾರಿಗಳಿಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರೋ ಹಾಗಿದೆ. ನನಗ್ ಮಾತ್ರ ಅಲ್ಲ ಸರ್, ನಮ್ಮಂತ ನಿರುದ್ಯೋಗಿಗಳಿಗೆಲ್ಲ ಗೊತ್ತಿರುತ್ತೆ. ಯು ಆರ್ ರೈಟ್. ಆಲ್ ದ ಬೆಸ್ಟ್. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ರಾಧಾ, ಏನಾದ್ರೂ ವಿಚಾರಿಸಿದ್ರ? ನಿಮ್ಮ ಅಣ್ಣ ಏನ್ ದೊಡ್ಡ ರಾಜಕೀಯ ವ್ಯಕ್ತಿನ ಇಲ್ಲ ದೊಡ್ಡ ಕಾರ್ಖಾನೆ ಯಜಮಾನನ? ವಿಚಾರಿಸಿದ ತಕ್ಷಣ ಸಿಕ್ಬಿಡೋಕೆ ನಾನು ಹೊಟ್ಟೆ ಪಾಡ್ಗೋಸ್ಕರ ಕೆಲಸ ಹುಡ್ಕೋದ್ ಮುಖ್ಯನಾ ಇಲ್ಲ ನಿಮ್ಮ ಅಣ್ಣನ ಹುಡ್ಕೋದ್ ಮುಖ್ಯನಾ? ನೋಡ್ರಾದ, ಬೇಕಾದ್ರೆ ಪೇಪರ್ ಹಾಕ್ಸು, ಅವ್ರಿಗೆ ಗೊತ್ತಾದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ರಾಧಾ, 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 ಏನ್ ಮಾಡ್ತಾ ಇದೀಯಾ? ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ಬೆಳಗ್ಗೆ ನನ್ನ ಮನಸ್ಸು ಸರಿಯಾಗಿರ್ಲಿಲ್ಲ, ಅದಕ್ಕೆ ಕೋಪದಲ್ಲಿ ನಾನು ಇನ್ನೇನೇನೋ ಅಂದ್ಬಿಟ್ಟೆ. ಅದಕ್ಕೋಸ್ಕರ ಇಂಥ ತೀರ್ಮಾನಕ್ಕೆ ಬರೋದು. ಯಾವ ತೀರ್ಮಾನ? ಬಾವಿಲಿ ಬೀಳ್ತಾ ಇದ್ದಿಲ್ಲ ನೀನು. ಬಾವಿಲಿ ನಾ? ಏನಾದ? ಯಾಕೆ ನಗ್ತಾ ಇದೀಯ? ನಗದೆ ಇನ್ನೇನ್ ಮಾಡ್ಲಿ, ರಾಟೆಗೆ ಹಗ್ಗ ಸಿಕ್ಕಾಕೊಂಡಿತ್ತು, ಅದನ್ನ ತೆಗೆಯೋಣ ಅಂತ ಬಾವಿ ಮೇಲೆ ಹತ್ತಿದ್ನೆ ಹೊರತು ನೀವು ತಿಳ್ಕೊಂಡಿರೋ ಹಾಗೆ ಆತ್ಮಹತ್ಯೆ ಮಾಡ್ಕೊಳಕ್ಕಲ್ಲ. ಹಾಗೊಂದ್ ವೇಳೆ ನೀವು ನನ್ನ ಬೈದಿದ್ರು ನಾನ್ ಬೆಳಗ್ಗೆನೆ ಬಾವಿನಲ್ಲಿ ಹಾರ್ತಿದ್ದೆ. ನೀವು ಬರೋವರೆಗೂ ಕಾಯ್ಕೊಂಡಿದ್ದು ನಿಮ್ಮೆದುರನ್ನೆಲ್ಲ ಹಾರ್ತೀನಿ. ಬೆಳಗ್ಗೆ ನೀವು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ರೀ. ಹೊರಗಡೆ ಹೋಗೋ ಗಂಡಸ್ರ ಹತ್ರ ಹ್ಯಾಗ್ ಮಾತಾಡ್ಬೇಕು, ಯಾವ ವಿಷಯನ ಯಾವಾಗ ಹೇಳ್ಬೇಕು ಅನ್ನೋದನ್ನ ನಾನೇ ಯೋಚನೆ ಮಾಡ್ಬೇಕಾಗಿತ್ತು. ನಿಮ್ ಜಾಗದಲ್ಲಿ ಬೇರೆ ಯಾವ ಗಂಡಸೆ ಇದ್ದಿದ್ರು ಹೀಗೆ ಮಾತಾಡ್ತಿದ್ರು. ರಾಧಾ, ಒಂದು ಹೆಣ್ಣಿಗಿರ್ಬೇಕಾದ ಎಲ್ಲಾ ಒಳ್ಳೆ ಗುಣಗಳು ನಿನ್ನ ಹತ್ರ ಇದೆ. ನಿನ್ನ ಹೆಂಡತಿಯಾಗಿ ಪಡೆಯೋನು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ರಾಧಾ, ನೀನೇನಾದ್ರೂ ಇಂದ್ಯಾ? ರಾಧಾ, ಅಕ್ಕ ನನ್ಗೆ ಅಡಿಗೆ ಮನೆ ಬಿಗಿದ್ಕಾಯಿ ಕೊಡೋಕ್ ಬಂದಾಗ ನೀನ್ ಯಾಕೆ ಬೇಡ ಅಂತ ಹೇಳ್ದೆ? ಅದು ಸಂಕೋಚ ಆಯ್ತು. ನೀವ್ಯಾಕೆ ಬೇಡ ಅಂದ್ರಿ? ನಿನಗ್ ಸಂಕೋಚ, ನನಗ್ ಸ್ವಾಭಿಮಾನ. ನೋಡಿದ್ಯಾ, ಸಂಕೋಚ ಸ್ವಾಭಿಮಾನದ ಪ್ರತಿಫಲ. ಇಬ್ಬರಿಗೂ ಉಪವಾಸ.
ಹೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ಯಾ? ಏನ್ ಬೇಕು ನಿನ್ಗೆ? ಮನೇಲಿ ಯಾರು ಇಲ್ಲ, ನೀವಿಲ್ ಮೇಲೆ, ನಾನ್ ಕೆಳಗೆ, ಬೇರೆ ಬೇರೆ ಯಾಕೆ ಮಲ್ಕೋಬೇಕು? ಅದಕ್ಕೆ ಈ ರೂಮ್ನಲ್ಲಿ ನಿಮ್ ಜೊತೆಲೆ ಮಲ್ಕೊಳ್ಳೋಣ ಅಂತ. ಹೌದಾ? ನನ್ ಜೊತೆ ಇಲ್ಲೇ ಮಲ್ಕೋತೀಯಾ? ನೆವರ್, ನಾಟ್ ಪಾಸಿಬಲ್. ನಡಿ ನಡಿ. ಸರ್, ನೀವು ಹೇಳಿದಾಗೆ ಮಿಸ್ಟರ್ ಮೂರ್ತಿಯವ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ನು ಅದ್ರಲ್ಲಿ ಬರ್ದಿದ್ದೀನಿ. ಆಕೆ ಯಾವಾಗ ನಿಮ್ ಹತ್ರ ಬಂದ್ರು, ಎಷ್ಟು ದಿವಸದಿಂದ ನಿಮ್ ಜೊತೆಗಾರೆ ಅಂತ ಎಲ್ಲ ವಿವರ ಬರ್ದಿದ್ದೀರಾ? ಬರ್ದಿದ್ದೀನಿ ಸರ್. ನೀವೇನು ಯೋಚನೆ ಮಾಡ್ಬಿಡಿ, ಆದಷ್ಟು ಬೇಗ ಮೂರ್ತಿಯವ್ರನ್ನ ಕಂಡು ಹಿಡಿದು ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ರಾಧಾ, ಆದಷ್ಟು ಬೇಗ ನಿಮ್ಮ ಅಣ್ಣನ ಕಂಡು ಹಿಡಿದು ಇನ್ಫಾರ್ಮ್ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಆದಷ್ಟು ಬೇಗನಾ? ಯಾಕೆ ರಾಧಾ, ಅದು ಕೂಡ ಲೇಟ್ ಅನ್ಸುತ್ತಾ? ಹಾಗಲ್ಲ, ನಮ್ಮಣ್ಣ ಸಿಕ್ಬಿಟ್ರೆ ನಾನು ನಿಮ್ಮನ್ ಬಿಟ್ಟು ಹೋಗ್ಬೇಕಲ್ಲ ಅಂತ. ನಂಗೆ ಬಾಯಾರಿಕೆ ಆಗ್ತಿದೆ. ನೀರು ಬೇಕಾ? ತರ್ತೀನಿ. ಸದ್ಯ ಮನುಷ್ಯ ನೀರಿಗೂ ಒಂದು ಬೆಲೆ ಅಂತ ಹಾಕಿದ್ರೆ ನಮ್ಮಂಥವ್ರು ಕುಡಿಯಕ್ ನೀರು ಕೂಡ ಸಿಗ್ತಾ ಇರ್ಲಿಲ್ಲ. ನನಗೇನೋ ಉಪವಾಸ ಇದ್ದ ಅಭ್ಯಾಸ, ಆದ್ರೆ ನನ್ನಿಂದ ನಿನಗೂ ಈ ಗತಿ ಬಂತಲ್ಲ ಅಂತ ನನ್ನ ಮನಸ್ಸು ತುಂಬಾ ಕಷ್ಟ ಆಗ್ತಾ ಇದೆ. ಉಪವಾಸ ಆಯ್ತು? ನಿಮ್ಗೆ ಅಭ್ಯಾಸ ಇದೆಯಾ? ಹೌದು ರಾಧಾ. ಕೆಲ್ಸಕ್ಕೆ ಅಂತ ಊರೆಲ್ಲ ಅಲ್ಕೊಂಡು ರಾತ್ರಿ ಮನೆಗೆ ಬರ್ತೀನಿ. ಹೋಟ್ಲಲ್ಲಿ ತಿಂಡಿ ತಿಂಡಿ ಅಂತ ಸುಳ್ಳು ಹೇಳಿ ಹೊಟ್ಟೆ ತುಂಬಾ ನೀರು ಕುಡಿದು ಮಲಗಿ ಬಿಡ್ತೀನಿ. ಆ ಥರ ಯಾಕೆ ಮಾಡ್ತೀರಾ? ಏನ್ ಮಾಡೋದು ರಾಧಾ, ಪ್ರತಿ ದಿವಸ ಊಟಕ್ಕೆ ಅಂತ ಬರೋದು ಬಹಳ ಕಷ್ಟ ಆಗುತ್ತೆ. ಅದು ಅಲ್ಲದೆ ಮನೆಯವ್ರ ತರ ಊಟಕ್ಕೆ ಬಡಿಸಿ ಅಂತ ಕೇಳಕ್ಕೂ ನಂಗೆ ಸಂಕೋಚ. ಅವ್ರು ಎಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿದ್ರು ಆ ಸಲಿಗೆನ ದುರುಪಯೋಗ ಪಡಿಸ್ಕೊಳ್ಳಕ್ಕೆ ನನ್ ಮನ್ಸು ಒಪ್ಪಲ್ಲ. ನೀವ್ ಹೀಗೆ ಉಪವಾಸ ಮಾಡಿದ್ರೆ ನಾಳೆ ಏನಾದ್ರೂ ಕಾಯಿಲೆ ಬಂದ್ರೆ? ನಮ್ಮಂಥವ್ರಿಗೆ ಕಾಯಿಲೆನೂ ಬರಲ್ಲ, ಸಾವು ಬರಲ್ಲ ರಾಧಾ. ಪಾಪಿ ಚಿರಾಯು ಅಂತ ಹೇಳ್ತಾರೆ. ಪಾಪಿ ಚಿರಾಯು. ನೋಡಿ, ರಾಧಾ, ನನ್ನ ಕೆಲಸ ಸಿಕ್ಬಿಡ್ತು. ಇನ್ಮೇಲೆ ನಮ್ ಕಷ್ಟ ಎಲ್ಲ ತೀರೋಯ್ತು. ನೋಡು, ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲ ರೀ, ಇಂಟರ್ವ್ಯೂ ಲೆಟರ್. ರಾಧಾ, ಇಂಟರ್ವ್ಯೂ ಲೆಟರ್ ಅಂತ ಅಲಕ್ಷ್ಯ ಮಾಡ್ಬೇಡ. ಇದು ನನ್ನ ಜೀವನದಲ್ಲಿ ಬಂದಿರೋ ಮೊದಲನೇ ಇಂಟರ್ವ್ಯೂ. ಹೇಗಾದ್ರೂ ಮಾಡಿ ಈ ಕೆಲಸ ಸಂಪಾದನೆ ಮಾಡೇ ಮಾಡ್ತೀನಿ. ಕ್ಲಾಸ್ ರೂಮ್ ಹತ್ಕೊಂಡ್ಬಿಟ್ಟಿದೆ, ಹೊರಗಡೆ ಮಕ್ಕಳಿದ್ದಾರೆ.